ದಲ್ಲಿ ಗ್ರಾಮಸ್ಥರು ಎಲ್ಲ ಸೇರಿ ಹುಟ್ಟು ಹಬ್ಬ ಮಾಡ್ತಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹುಟ್ಟುಹಬ್ಬಕ್ಕೆ ಅವರೇ ಕರೆದು ನನಗೆ ದೇವರು ನಮ್ಮ ಲಕ್ಷ್ಮೀ ದೇವಮ್ಮ, ಮಾರಮ್ಮ, ಆಂಜನೇಯ ಎಲ್ಲರನ್ನೂ ದರ್ಶನ ಮಾಡ್ಕೊಂಡು ಎಲ್ಲ ಆಶೀರ್ವಾದ ಮಾಡಿಸ್ತಾರೆ. ಸರ್ ಏನೆಲ್ಲ ಎಲ್ಲೆಲ್ಲಿ ಕರೀತಾರೋ ಅಲ್ಲಿ ಹೋಗಿ ಕೇಕ್ ಕಟ್ ಮಾಡ್ಕೊಂಡು ಬರೋದು ಅಷ್ಟೇ ಮೇಡಮ್. ಬೇರೆ ಶಾಲಾ ಮಕ್ಕಳುಗಳಿಗೆ ಆ ಥರ ಅದು ಮಾಡ್ತೀನಿ. ಕಳೆದ ಬಾರಿ ವರ್ಷನೂ ತಾವು ಕೂಡ ಹೌದೌದು ಮಾಡ್ತೀನಿ. ಹಾಗಾಗಿ ಹೌದು. ಏನೆಲ್ಲ ಕಾರ್ಯಕ್ರಮ ಆಶ್ರಮಗಳು ಯಾವಕ್ಕೆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಅದಕ್ಕೆಲ್ಲ ಹೋಗಿ ಬುಕ್ ಎಲ್ಲ ಕೊಟ್ಟು ಸ್ವೀಟ್ ಕೊಟ್ಬಿಟ್ಟು ಬರ್ತೀವಿ. ಹೀಗೆ ಇವತ್ತು ದೇವರಾಜರವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಕ್ಷೇತ್ರ ಸೊನ್ನೇನಹಳ್ಳಿ ಗ್ರಾಮ ಸ್ವಗ್ರಾಮದಲ್ಲಿ ಎಲ್ಲ ದೇವತೆಗಳ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಗ್ರಾಮದ ಎಲ್ಲ ಸನ್ಮಿತ್ರರು ಸೇರಿ ಆಚರಣೆ ಮಾಡ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಗವಂತ ದೇವರಾಜರವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ದೇವರಾಜ್ ಅವರ ಹುಟ್ಟುಹಬ್ಬ ನಮ್ಮ ಸೊನ್ನೇನಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಸೇರಿ ದೇವರ ದರ್ಶನ ಮತ್ತು ಕೇಕ್ ಕಟ್ ಮಾಡಿಸಿ ಶುಭ ಹಾರೈಸ್ತಾವ್ರೆ. ಅವ್ರಿಗೆಲ್ಲರೂ ಧನ್ಯವಾದಗಳು. ಇವ್ರಿಗೆ ಆಯುಸ್ಸು, ಆರೋಗ್ಯ ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅವ್ರಿಗೆ ದೇವರು ಆಯುಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಅವರು ಹೀಗೆ ಜನಸೇವೆ ಏನು ಮಾಡ್ತಾಯಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂದಿನ ದಿನದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತೇನೆ.